ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ರಸ್ತೆಯ ಅರ್ಧ ಕಿಲೋಮೀಟರ್ ಹಿಂದ್ಗಡೆ ಸಂಪೂರ್ಣವಾಗಿ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಕರವೇ ಕಾರ್ಯಕರ್ತರು ಬಂದು ಏನಾದರೂ ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದ ರಸ್ತೆಯನ್ನ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಅರ್ಧ ಕಿಲೋಮೀಟರ್ ಹಿಂದೆಯೇ ರಸ್ತೆಯನ್ನ ತಡೆದಿದ್ದಾರೆ ಪೊಲೀಸರು. ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ರಸ್ತೆಯಿಂದ ಜೈಲು ರಸ್ತೆಗೆ ಪ್ರವೇಶ ಇದೆಯಲ್ಲ, ಆ ರೋಡನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಕರವೇ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಈ ಕನ್ನಡದ ಫಲಕದ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಸುಮಾರು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ವಶಕ್ಕೂ ಕೂಡ ಪಡ್ಕೊಂಡಿದ್ರು. ಸುಮಾರು 15 ಜನರ ಮೇಲೆ FIR ಕೂಡ ದಾಖಲಾಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ನಿನ್ನೆನೇ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಇವತ್ತು ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಅವರನ್ನ ಕರ್ಕೊಂಡು ಬರೋ ಸಂದರ್ಭ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಕಾರ್ಯಕರ್ತರು ಬಂದು ಕರವೇ ಕಾರ್ಯಕರ್ತರು ಬಂದು ಗಲಾಟೆ ಏನಾದರೂ ಮಾಡ್ಬೋದು. ಬಂದೋಬಸ್ತ್ಗಾಗಿ ಈಗ ಪೊಲೀಸರು ಈ ಪರಪ್ಪನ ಅಗ್ರಹಾರ ರಸ್ತೆಗೆ ಕನೆಕ್ಟ್ ಆಗುವಂಥ ರೋಡ್ ಇದೆಯಲ್ಲ, ಆ ರೋಡನ್ನು ಅರ್ಧ ಕಿಲೋಮೀಟರ್ ಹಿಂದೆನೇ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಲಾಕ್ ಮಾಡಿ, ಅಂದರೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ, ಆ ಮೂಲಕ ಬಂದೋಬಸ್ತನ್ನು ಒದಗಿಸಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡರು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬಂದೋಬಸ್ತ್ ಎಲ್ಲ ಹೇಗಿದೆ? ನಾರಾಯಣಗೌಡರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಬಂದೋಬಸ್ತ್ ಹೇಗಿದೆ? ಯಾರ ನೇತೃತ್ವದಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ? ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರಲ್ಲಿ ನಿಯೋಜನೆಯಾಗಿದ್ದಾರೆ? ನಾಗರಾಜ್. ಖಂಡಿತ ರಂಜಿತ್, ಈಗಷ್ಟೇ ಏನು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೇನೆ ಕರವೇ ಕಾರ್ಯಕರ್ತರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದುಕೊಂಡು ಬಂದು ಬಿಟ್ಟಿರ್ತಕ್ಕಂಥದ್ದು. ಇನ್ನು ಏನು ಈ ಒಂದು ಇಲ್ಲೂ ಸಹ ಏನು ಜೈಲಿಗೆ ಹೋಗಿರೋ ಕಾರಣ ಇಲ್ಲೂ ಸಹ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ಬೋದು ಅಂತೇಳಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಜೈಲಿಗೆ ಹೋಗುವ ದಾರಿಯಲ್ಲೇ ಒಂದು ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿಸ್ಕೊಂಡು ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸುಮಾರು 200 ಪೊಲೀಸರು ಈ ಒಂದು ಭದ್ರತೆಗೆ ನಿಯೋಜನೆ ಆಗಿರ್ತಕ್ಕಂಥದ್ದು. ಏನು ಆಗ್ನೇಯ ವಿಭಾಗದ DCP ಅವರ ಸೂಚನೆ ಮೇರೆಗೆ ಇಲ್ಲಿಯ ಪೊಲೀಸರು, ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ಇಲ್ಲಿ ಭದ್ರತೆಯ ನಿಯೋಜನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ನಿನ್ನೆ ಮಧ್ಯರಾತ್ರಿ ಅವರನ್ನು ನಾರಾಯಣಗೌಡ ಅವರನ್ನು ಅರೆಸ್ಟ್ ಮಾಡಿದಾಗ ಒಂದು ಕರೆಯನ್ನು ಕೊಟ್ಟಿದ್ದರು ಕರವೇ ಕಾರ್ಯಕರ್ತರು. ಇವತ್ತು ಸಹ ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿತಾರೆ. ಸರ್ಕಾರ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಬಂದು ಪ್ರತಿಭಟನೆ ಆಗುವ ಸಾಧ್ಯತೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ಇಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ರೆ ಇನ್ನು ಏನು ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಕರೆ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಅಲ್ಲಿ ಸಚಿವರುಗಳು ಮತ್ತು CM ಮನೆ ಬಳಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ಕರವೇ ಕಾರ್ಯಕರ್ತರು ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ತಾ ಇದ್ದಾರೆ, ನಮ್ಮ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನೆಗೆ ಇಳಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಡೆ ಪೊಲೀಸ್ ಇಲಾಖೆ ಈ ಒಂದು ಪ್ರತಿಭಟನೆಗೆ ಕಾವು ಯಾವುದೇ ಕಾರಣಕ್ಕೂ ತಟ್ಟಬಾರ್ದು ಅನ್ನೋದು ರೀತಿಯಾಗಿ ಎಲ್ಲ ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಮಫಲಕಗಳನ್ನು ತೆರವು ಮಾಡ್ತಾ ಇದ್ರು, ಅಲ್ಲಿ ಪೊಲೀಸರು ಕೂಡ ಇದ್ದು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ರು. ಇವತ್ತು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬಂದಿದ್ದಾರೆ. ಮೊದಲಾಗಿ ನಾರಾಯಣಗೌಡರು ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬರ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಪರಪ್ಪನ ಅಗ್ರಹಾರ ಜೈಲಿನ ಆಸ್ಪಾಸ್ ಅನ್ನೋ ಕಾರಣಕ್ಕೋಸ್ಕರ ಪರಪ್ಪನ ಅಗ್ರಹಾರ ಜೈಲಿಗೆ ಕನೆಕ್ಟ್ ಆಗುವಂತಹ ರೋಡ್ ಇದೆಯಲ್ಲ, ಆ ರೋಡನ್ನು ಅರ್ಧ ಕಿಲೋಮೀಟರ್ ಹಿಂದೆನೇ ಬಂದ್ ಮಾಡಿದ್ದಾರೆ ಬ್ಯಾರಿಕೇಡ್ ಹಾಕಿ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ಸ್ ಸಿಗ್ತಾ ಇದೆ.